ಹಲೋ ಸ್ನೇಹಿತರೆ, ನೀವು ಒಳ್ಳೆಯವರಾಗಿರೋದು ತಪ್ಪಲ್ಲ, ಹೆಲ್ಪ್ ಮಾಡೋದು ತಪ್ಪಲ್ಲ, ಕೇರ್ ಮಾಡೋದು ತಪ್ಪಲ್ಲ. ಆದ್ರೆ ಎಲ್ಲರಿಗೂ ಎಲ್ಲವನ್ನು ಅನುಮತಿಸೋದು ತಪ್ಪು. ಅದು ಒಳ್ಳೆತನ ಅಲ್ಲ, ಅದು ಸೆಲ್ಫ್ ಡಿಸ್ಟ್ರಾಕ್ಷನ್ಸ್. ಇವತ್ತು ನಾನ್ ಮಾತಾಡೋದು ಲವ್ ಬಗ್ಗೆ ಅಲ್ಲ, ಹೇಟ್ ಬಗ್ಗೆ ಅಲ್ಲ, ಬೌಂಡ್ರಿ ಬಗ್ಗೆ ಮತ್ತು ಅದರ ಇಂಪಾರ್ಟೆನ್ಸ್ ಬಗ್ಗೆ. ನಿಮ್ ಲೈಫ್ ನಲ್ಲಿ ಪೀಸ್ ಉಳಿಸೋ ಅದೃಶ್ಯ ಶಕ್ತಿಯ ಬಗ್ಗೆ. ನೋಡಿ ಸ್ನೇಹಿತರೆ, ನಮ್ಮಲ್ಲಿ ತುಂಬಾ ಜನ ಹೀಗೆ ಹೇಳ್ತಾರೆ, ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಗ್ನೋರ್ ಮಾಡಿ, ಬಿಟ್ಬಿಡಿ, ಪರವಾಗಿಲ್ಲ ಅಂತ ಹೇಳಿ ನಮ್ಮ ಫೀಲಿಂಗ್ಸ್ ನ ನಾವೇ ಸಪ್ರೆಸ್ ಮಾಡ್ಕೊಳ್ಳೋ ತರ ಮಾಡ್ಬಿಡ್ತಾರೆ. ಆದ್ರೆ ನೀವೇ ನಿಮ್ಮನ್ನ ಕೇಳ್ಕೊಳ್ಳಿ, ಎಷ್ಟು ದಿನ ಅಡ್ಜಸ್ಟ್ ಮಾಡ್ಕೋಬೇಕು, ಎಷ್ಟು ದಿನ ಸೈಲೆಂಟ್ ಆಗಿರ್ಬೇಕು, ಎಷ್ಟು ದಿನ ಸೆಲ್ಫ್ ರೆಸ್ಪೆಕ್ಟ್ ನ ಸ್ಯಾಕ್ರಿಫೈಸ್ ಮಾಡಬೇಕು. ಇಲ್ಲೇ ಬೌಂಡ್ರಿ ಬೇಕಾಗಿರೋದು. ನಮ್ಮಲ್ಲಿ ಬೌಂಡ್ರಿ ಇಲ್ಲದಿದ್ರೆ ನೀವು ಸ್ಲೋಲಿ ನಿಮ್ಮನ್ನೇ ಕಳೆದುಕೊಳ್ತೀರಾ. ಬೌಂಡ್ರಿ ಇಲ್ಲ ಅಂದ್ರೆ ಒಂದು ದಿನಕ್ಕೆ ಪ್ರಾಬ್ಲಮ್ ಆಗೋಲ್ಲ, ಅದು ಸ್ಲೋಲಿ ವರ್ಕ್ ಮಾಡುತ್ತೆ. ನೀವು ಟಯರ್ಡ್ ಇದ್ರು ಸ್ಮೈಲ್ ಮಾಡ್ತೀರಾ, ಹರ್ಟ್ ಆದ್ರೂ ಎಕ್ಸ್ಪ್ಲೈನ್ ಮಾಡಲ್ಲ, ಟೈಮ್ ಇಲ್ಲ ಅಂದ್ರೂ ಓಕೆ ಅಂತೀರಾ. ಒಂದು ದಿನ ನೀವು ಮಿರರ್ ಮುಂದೆ ನಿಂತಾಗ, ನಿಮ್ಮನ್ನೇ ನೀವು ಕೇಳಿಕೊಂಡಾಗ, ನಾನು ಯಾರಾಗ್ಬಿಟ್ಟೆ? ಬೌಂಡ್ರಿ ಇಲ್ಲ ಅಂದ್ರೆ ನೀವು ಬ್ಯಾಡ್ ಆಗೋದಿಲ್ಲ, ನೀವು ಇನ್ವಿಸಿಬಲ್ ಆಗ್ತೀರಾ. ನಂಬರ್ 2, ಬೌಂಡ್ರಿ ಇಲ್ಲ ಅಂದ್ರೆ ರೆಸ್ಪೆಕ್ಟ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಜನರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದು ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರಿಂದ ಅಲ್ಲ, ನೀವು ಎಲ್ಲಿ ಲಿಮಿಟ್ ಇಟ್ಟಿದ್ರಿಂದ. ಎಲ್ಲಕ್ಕೂ ಎಸ್ ಹೇಳೋವನು ಈಸಿ ಆಪ್ಷನ್ ಆಗ್ತಾನೆ ಎಲ್ಲರಿಗೂ. ಈಸಿ ಆಪ್ಷನ್ಗೆ ಯಾವಾಗಲೂ ರೆಸ್ಪೆಕ್ಟ್ ಇರೋಲ್ಲ. ಬೌಂಡ್ರಿ ಅಂದ್ರೆ ಈಗೋ ಅಲ್ಲ, ಬೌಂಡ್ರಿ ಅಂದ್ರೆ ಸಿಗ್ನಲ್. ನನ್ನ ಟೈಮ್ ನನಗೆ ವ್ಯಾಲ್ಯೂಬಲ್, ನನ್ನ ಫೀಲಿಂಗ್ಸ್ ನನಗೆ ಮ್ಯಾಟರ್. ನಂಬರ್ 3, ಬೌಂಡ್ರಿ ಇಲ್ಲದ ಫ್ರೆಂಡ್ಶಿಪ್ ಯೂಸರ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ ಅಂದ್ರೆ ಈಕ್ವಲ್ ಎನರ್ಜಿ, ಆದ್ರೆ ಬೌಂಡ್ರಿ ಇಲ್ಲದ ಫ್ರೆಂಡ್ಶಿಪ್ ನಲ್ಲಿ ಒಬ್ಬ ಗಿವ್ ಮಾಡ್ತಾನೆ, ಇನ್ನೊಬ್ಬ ಟೇಕ್ ಮಾಡ್ತಾನೆ. ನಿಮ್ಮ ಪ್ರಾಬ್ಲಮ್ ಜೋಕ್ ಆಗುತ್ತೆ, ಅವರ ಪ್ರಾಬ್ಲಮ್ ಎಮರ್ಜೆನ್ಸಿ ಆಗುತ್ತೆ. ಒಂದು ದಿನ ನೀವು ಟಯರ್ಡ್ ಆಗ್ತೀರಾ, ಅವರು ಬ್ಯುಸಿ ಆಗ್ತಾರೆ. ಬೌಂಡ್ರಿ ಇಟ್ಟಾಗಲೇ ನಿಜವಾದ ಫ್ರೆಂಡ್ಸ್ ನಿಜವಾಗಿ ಕಾಣಿಸ್ತಾರೆ. ನಂಬರ್ 4, ಬೌಂಡ್ರಿ ನಿಮ್ಮ ಸೆಲ್ಫ್ ವರ್ತ್ ನ ರಿಫ್ಲೆಕ್ಟ್ ಮಾಡುತ್ತೆ. ನೀವು ಬೌಂಡ್ರಿ ಹಾಕೊಂಡಿದ್ದೀರಾ ಅಂದ್ರೆ ನೀವು ಜೋರಾಗಿ ಒಂದು ಮಾತು ಹೇಳಿ, ನನಗೆ ವ್ಯಾಲ್ಯೂ ಕೊಡ್ತೀನಿ. ಸೆಲ್ಫ್ ವರ್ತ್ ಇಲ್ಲದ ರಿಲೇಶನ್ಶಿಪ್ ಲಾಂಗ್ ರನ್ ನಲ್ಲಿ ಸೆಲ್ಫ್ ಹೇಟ್ ಕ್ರಿಯೇಟ್ ಮಾಡುತ್ತೆ. ನೋಡಿ ಸ್ನೇಹಿತರೆ, ನೀವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡದೆ ಯಾರು ಬಂದು ಪ್ರೊಟೆಕ್ಟ್ ಮಾಡಲ್ಲ. ಬೌಂಡ್ರಿ ಅಂದ್ರೆ ಸೆಲ್ಫ್ ಲವ್ ಇದ್ದಾಗೆ. ನಂಬರ್ 5, ಬೌಂಡ್ರಿ ಕಾನ್ಫ್ಲಿಕ್ಟ್ ಕಡಿಮೆ ಮಾಡುತ್ತೆ, ಕ್ಲಾರಿಟಿ ಕೊಡುತ್ತೆ. ನಮ್ಮಲ್ಲಿ ತುಂಬಾ ಜನ ಕಾನ್ಫ್ಲಿಕ್ಟ್ ಅವಾಯ್ಡ್ ಮಾಡೋಕೆ ಸೈಲೆಂಟ್ ಆಗಿರ್ತೀವಿ. ಆ ಸೈಲೆನ್ಸ್ ಒಂದು ದಿನ ಎಕ್ಸ್ಪ್ಲೋಷನ್ ಆಗುತ್ತೆ. ಆದ್ರೆ ಬೌಂಡ್ರಿ ಕ್ಲಿಯರ್ ಇದ್ರೆ ಡ್ರಾಮಾ ಇರೋಲ್ಲ, ಗೆಸ್ಸಿಂಗ್ ಇರೋಲ್ಲ, ಗಿಲ್ಟ್ ಇರೋಲ್ಲ. ಜನರಿಗೆ ಗೊತ್ತಾಗುತ್ತೆ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ. ಬೌಂಡ್ರಿ ಫೈಟ್ಸ್ ನ ಕ್ರಿಯೇಟ್ ಮಾಡಲ್ಲ, ಬೌಂಡ್ರಿ ಫೈಟ್ಸ್ ನ ಪ್ರಿವೆಂಟ್ ಮಾಡುತ್ತೆ. ನಂಬರ್ 6, ನೀವು ಬೌಂಡ್ರಿ ಕ್ರಿಯೇಟ್ ಮಾಡಿದಾಗ ರಾಂಗ್ ಪೀಪಲ್ ಡ್ರಾಪ್ ಆಗ್ತಾರೆ. ಬೌಂಡ್ರಿ ಕ್ರಿಯೇಟ್ ಮಾಡಿಕೊಂಡಾಗ ಕೆಲವರು ದೂರ ಹೋಗ್ತಾರೆ. ಅದಕ್ಕೆ ಭಯ ಪಡೋದು ಬೇಡ. ಅವರು ಹೋಗೋದು ಪನಿಷ್ಮೆಂಟ್ ಅಲ್ಲ, ಅದು ಪರ್ಮಿಷನ್ ಟು ಪ್ರೊಟೆಕ್ಟ್ ಯುವರ್ ಪೀಸ್, ಪರ್ಮಿಷನ್ ಟು ಚೂಸ್ ಯುವರ್ ಸೆಲ್ಫ್. ರಾಂಗ್ ಪೀಪಲ್ ಬಿಟ್ಟೋಗ್ತಾರೆ, ರೈಟ್ ಪೀಪಲ್ ಸ್ಟೇ ಮಾಡ್ತಾರೆ. ಬೌಂಡ್ರಿ ಅನ್ನೋದು ಜೀವನದಲ್ಲಿ ಫಿಲ್ಟರ್ ಇದ್ದಾಗೆ. ನಂಬರ್ 7, ಬೌಂಡ್ರಿ ಈಗೋ ಅಲ್ಲ, ಅದು ನಿಮ್ಮ ಪ್ರೊಟೆಕ್ಷನ್. ಬೌಂಡ್ರಿ ಅಂದ್ರೆ ವಾಲ್ ಅಲ್ಲ, ಬೌಂಡ್ರಿ ಅಂದ್ರೆ ಗೇಟ್. ಸರಿಯಾದವರು ನಾಕ್ ಮಾಡ್ತಾರೆ, ತಪ್ಪಾದವರು ಕಂಪ್ಲೇಂಟ್ ಮಾಡ್ತಾರೆ. ಬೌಂಡ್ರಿ ಅಂದ್ರೆ ಹೇಟ್ ಅಲ್ಲ, ಬೌಂಡ್ರಿ ಅಂದ್ರೆ ನಮ್ಮ ಸೇಫ್ಟಿ. ಪೀಸ್ ನ ಪ್ರೊಟೆಕ್ಟ್ ಮಾಡೋದು ಸೆಲ್ಫಿಶ್ ಅಲ್ಲ, ಪೀಸ್ ನ ಕಳೆದುಕೊಳ್ಳೋದು ಫೂಲಿಶ್ ಆಗಿರುತ್ತೆ. ನಿಮ್ಮ ಪೀಸ್ ಡಿಸ್ಟರ್ಬ್ ಆಗ್ತಿದ್ರೆ ಅದು ವೀಕ್ನೆಸ್ ಅಲ್ಲ, ಅದು ವಾರ್ನಿಂಗ್. ರೆಸ್ಪೆಕ್ಟ್ ಇಲ್ಲದಿದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಗಿಲ್ಟ್ ಫೀಲ್ ಮಾಡ್ಕೊಳ್ಬೇಡಿ. ಸೈಲೆನ್ಸ್ ಸಮ್ಟೈಮ್ಸ್ ಸ್ಟ್ರಾಂಗೆಸ್ಟ್ ಬೌಂಡ್ರಿ ಆಗಿರುತ್ತದೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬೌಂಡ್ರಿ ಇದ್ರೆ ನೀವು ಜನರನ್ನು ಕಳೆದುಕೊಳ್ಳಲ್ಲ, ನಿಮ್ಮನ್ನೇ ಕಳೆದುಕೊಳ್ಳೋದು ಸ್ಟಾಪ್ ಆಗುತ್ತೆ. ಚೂಸ್ ಪೀಸ್, ಚೂಸ್ ಸೆಲ್ಫ್ ರೆಸ್ಪೆಕ್ಟ್, ಚೂಸ್ ಬೌಂಡ್ರೀಸ್. ಸಮ್ಮರಿನ ನೋಡೋದಾದ್ರೆ, ನಾವು ಒಳ್ಳೆಯವರಾಗಿರಬೇಕು ಅಂತ ಎಲ್ಲರಿಗೂ ಎಸ್ ಹೇಳ್ತಾ ಹೋಗ್ತೇವೆ, ಅಡ್ಜಸ್ಟ್ ಮಾಡಿಕೊಳ್ತೇವೆ, ಸೈಲೆಂಟ್ ಆಗಿರ್ತೇವೆ. ಆದ್ರೆ ಬೌಂಡ್ರಿ ಇಲ್ಲದಿದ್ರೆ ನಮ್ಮ ಟೈಮ್, ಎನರ್ಜಿ, ಸೆಲ್ಫ್ ರೆಸ್ಪೆಕ್ಟ್ ಸ್ಲೋಲಿ ಡ್ರೈನ್ ಆಗುತ್ತೆ. ನಾವು ಬೇರೆಯವರಿಗೆ ಅವೈಲಬಲ್ ಆಗ್ತೀವಿ, ಆದ್ರೆ ನಮಗೆ ಯಾರು ಅವೈಲಬಲ್ ಇರಲ್ಲ. ಬೌಂಡ್ರಿ ಅಂದ್ರೆ ಈಗೋ ಅಲ್ಲ, ಅದು ಸೆಲ್ಫ್ ಪ್ರೊಟೆಕ್ಷನ್. ಬೌಂಡ್ರಿ ಇಲ್ಲದ ರಿಲೇಶನ್ಶಿಪ್ ನಲ್ಲಿ ರೆಸ್ಪೆಕ್ಟ್ ಕಡಿಮೆ ಇರುತ್ತೆ. ಬೌಂಡ್ರಿ ಇಲ್ಲದ ಫ್ರೆಂಡ್ಶಿಪ್ ಯೂಸರ್ಶಿಪ್ ಆಗುತ್ತೆ. ಬೌಂಡ್ರಿ ನಮ್ಮ ಸೆಲ್ಫ್ ವರ್ತ್ ಅನ್ನು ರಿಫ್ಲೆಕ್ಟ್ ಮಾಡುತ್ತೆ. ಕ್ಲಿಯರ್ ಬೌಂಡ್ರಿ ಕಾನ್ಫ್ಲಿಕ್ಟ್ ಕಡಿಮೆ ಮಾಡುತ್ತದೆ. ಬೌಂಡ್ರಿ ಕ್ರಿಯೇಟ್ ಮಾಡಿದಾಗ ರಾಂಗ್ ಪೀಪಲ್ ಲೈಫ್ ನಿಂದ ನ್ಯಾಚುರಲಿ ಡ್ರಾಪ್ ಆಗ್ತಾರೆ. ಬೌಂಡ್ರಿ
ನಿಮ್ಮ ಟೈಮ್ನ ಪ್ರೊಟೆಕ್ಟ್ ಮಾಡ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.